ಅದೆಲ್ಲ ವಂಶೀಯ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಸರಾಗ್ತದೆ. ಅಲ್ಲ ಒಮ್ಮೆ ಈಗ ಒಂದು ಕೆಲಸ ಮಾಡುವ, ಈಗ ಅವ್ನಿಗೆ ಊಟ ಕೊಡ್ಲಿಕ್ಕೆ ನೀನೇ ಹೋದ್ರೆ ಹೇಗೆ? ಹೌದು, ನಾನು ಯಾರ ಕೆಲಸ ಮಾಡ್ಕೊಂಡು ನಾನು ಹೋಗೋದ್ರೆ ಅಲ್ಲ, ಎಲ್ಲಿಯಾದ್ರೂ ನೀನೇ ಊಟ ಕೊಡ್ಲಿಕ್ಕೆ ಹೋದ್ರೆ ಅವ ಒಮ್ಮೆ ಸರಿಯಾದೆ ಆ ಏನಾದ್ರು ಮಹಾರಾಜನಿಗೆ ಹಣ ಕೊಟ್ರೆ ನಿನ್ಗೆಲ್ಲ ಕೊಡುವುದು. ನನ್ನ ಮಗ ನಿನ್ಗೆ ಸರಿಯಾದ ಅಂತ ಹೇಳಿ ಮಾತೆ ನಮ್ಗೆ ವರ್ಷದೊತ್ತಿಗೆ ಬುದ್ಧಿ ಹೊಳೆಯುವುದು. ನೀನ್ ಕೊಟ್ಟ ಊಟದಿಂದ ಬುದ್ಧಿ ಸರಿಯಾದೆ ಮತ್ತೆ ಯಾರಿಗೆ? ಹೌದು, ತುಂಬಾ ಮಂಡಿ ಪೆಟ್ಟ ಸರಿ ಇದ್ದೇನೆ, ಸರಿ ಇಲ್ಲ, ಸರಿ ಆಗ್ತದೆ. ಮಂಡಿ ಪೆಟ್ಟ ಸರಿ ಮಾಡು ಕಷ್ಟ ಮರೆ. ಕೆಲಸ ಮಾಡು, ನೀನ್ ಹೀಗೆ ಹೋದ್ರೆ ಆಗ್ಲಿಕ್ಕಿಲ್ಲ. ಗಂಡಸರು ಗಂಡರಾಗಲಿ ಹೆಂಗಸರು ನೋಡಿದ್ರು ಆಗ್ಲಿಕ್ಕಿಲ್ಲ. ಸೇವೆ ಮಾಡುದಲ್ವಾ? ನೀನು ಶ್ರೀವೇಷ ಮಾಡಿದ್ದೆ. ಶ್ರೀವೇಷ? ಹೌದು, ನಾನು ಶ್ರೀವೇಷ ಚಂದ ಆಗ್ತದ ನಿನಗೆ? ಹೆಸರು ಮೊದಲು ಮಾಡ್ತಾರೆ. ಹೌದಾ? ಈಗ ಈಗ ಏನಾದ್ರೂ ತೊಂದ್ರೆ ಇಲ್ಲ. ಈಗ ಹೆಣ್ಣು ವೇಷ ಮಾಡ್ಕೊಂಡು ಹೋಗಿ ಅವನಿಗೆ ಊಟ ಕೊಟ್ರೆ, ಊಟ ಮಾಡಿದ್ರೆ ಅವ ಸರಿಯಾದ್ರೆ ಮಹಾರಾಜ ಏನ್ ಕೊಟ್ರು ಕೊಡ್ಬೋದು. ಏನ್ ಕೊಟ್ರು ಕೊಡ್ಬೋದು. ಏನ್ ಕೊಟ್ರು ಕೊಡ್ಬೋದು. ಅಥವಾ ಅವನೇ ಏನಾದ್ರು ಕೊಟ್ರು ಕೊಡ್ಬೋದು. ಸರಿ ಆದ್ರೆ ಹೀಗೆ ಹೋದಾಗಲಿಕ್ಕಿಲ್ಲ. ಹೆಣ್ಣು ವೇಷ ಹೆಣ್ಣು ವೇಷ ಎಲ್ಲಿ ಪಟ್ಟಿ ಸೀಡಿ ನಂಗೆ ದರ್ಶನ ಬರ್ತಾ ಅಂತ ಅಲ್ಲ, ಪಾತ್ರ ಮೊದಲೇ ದೈವ ಬರ್ತದೆ. ಎಲ್ಲರೂ ಹೊಟ್ಟು ಹೇಳ್ಬೇಕು. ಮೊದಲ ಸೀರಿಯಸ್ ಮಾಡಿರ ಸೀರೆ ಒಂದು ಸ್ವಲ್ಪ ಸೀರಿಯಸ್. ಕಿರಿಗೆ ಹುಣಸು ತೆಗಿತಾರ ನೀನು ಕಿರಿ ಹುಡ್ತದ ಬಗ್ಗೆ ಅಂತ ಸೀರಿ ಎಷ್ಟು ಕಡಿಮೆ ಆಯ್ತದೆ ಕಳ್ಸೋದಲ್ಲ. ತಗೊಂಡು ಸಿಕ್ಕೊಂಡು ಬಿದ್ದೇನೆ. ಈಗ ಒಂಥರ ವೈರ ಬರ್ತಾರೆ. ಅಲ್ಲ, ವೈರ ಗೊತ್ತೌದು. ಎರಡು ಕುಂಬಳಕಾಯಿ ಬೇಕಲ್ಲ.
ಮಾಡಬೇಡಿ ಅಂತ ಹೇಳಿದ್ರೆ ಮಾತು ಅದೇ ಮಾಡಿ. ಹೆರಿಗೆ ಹೇಗೆ ಇರಲಿ, ಬೇಡ. ಅಲ್ಲಿ ಹೋಗಿ ನೀನು ಏನು ಹೇಳ್ತಿರ್ಬೇಕಲ್ಲ, ಅಲ್ಲಿ ಹೋಗಿ ಏನು ಹೇಳ್ತೇನೆ. ನೀನ್ ಹೇಳ್ತಾರೆ ನಾ ಹೇಳೋದು ಕೊಟ್ಟು ಮತ್ತೆ ಹೌದೌದು. ನಾನ್ ತಯಾರು ಮಾಡ್ಕೊಂಡೆ ಬಂದಿದ್ದೆ. ಹೌದಾ? ನೀ ಹೇಳ್ದ ಹೋಗಿ ನಡೆಯುತ್ತೆ. ಸಾರಿಗಾಗೋ ಸೊಪ್ಪು ನೀನು ಮಾಡುದು ಸೀರಿಯಸ್ ಅಂತ ಹೇಳಿದ್ರೆ ನೋಡಿದ್ರೆ ಹೆಣ್ಣೆ. ಹೌದೌದೌದು. ಈಗ ಮದುವೆ ಗಂಡು ಮಕ್ಕಳು ಕೆಲವರು ಇದ್ದಾರೆ. ನಿಮ್ಮಂತವ್ರನ್ನೆಲ್ಲ ಮದುವೆ ಆಗ್ಲಿಕ್ಕೆ ಅವ್ರು ಮದುವೆ ಆಗ್ಬೇಕಂದ್ರೆ ಎಷ್ಟು ಜನ ಸರದಿಯ ಸಾಲಲ್ಲಿದ್ದಾರೆ, ಅಥವಾ ಎಷ್ಟು ಜನ ಮಾತು ಕೊಟ್ಟರು ಯಾರು ಗೊತ್ತಿಲ್ಲ. ಸಾಕ ಇವತ್ತು ಇಷ್ಟೇ ಸಾಕ, ನಾನು ಮತ್ತಿಷ್ಟ ಸೀರೆ ಉಟ್ಟ ತಟ್ಟಿ ಇಟ್ಟು ಬೇಡ ಊಟ 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 ಮಾಡ್ತೀನಿ. ಹಾಕ್ತಿ ಮತ್ತೆ ಹೆಣ್ಮಕ್ಳು ನೋಡಿದ್ರೆ ಆಗುದಿಲ್ಲ. ಈ ರೀತಿ ವೈಯಾರ ಮಾಡ್ಕೊಂಡು ಹೋದ್ರೆ ಅವನಿಗೆ ಸ್ತ್ರೀವೇಷ ಮಾಡಿದ್ದೇಕೆ? ಸ್ತ್ರೀವೇಷ ಮಾಡಿದ್ದೇಕೆ? ಯಾಕ ಹೆಣ್ಮಕ್ಳು ನೋಡಿದ್ರೆ ಅವನಿಗೆ ಆಗುದಿಲ್ಲಲ್ಲ. ಆ ಕಾರಣಕ್ಕಾಗಿ ಅವನಿಗೆ ಅದು ಪೆಟ್ಟು ಕಾರಣಕ್ಕಾಗಿ ಹೋದಲ್ಲ ಹೋಗ್ಲಿ ಪೆಟ್ಟು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಅಲ್ಲ ಪೆಟ್ಟಿಗೆ ಮೇಲಿತ್ತಲ್ಲ ಮರ, ಪೆಟ್ಟಿಗೆ ಮೇಲಿತ್ತಲ್ಲ. ಹೌದಾ? ಬೆಳಗ್ಗೆ ಮೇಲೂ ಬೇಡ ಕೆಲಸ ಮಾಡೋಣ, ಇದ್ದಲ್ಲೇ ಇದ್ರು ಸಾಕು. ಅಲ್ಲ ಆಗುದಿಲ್ಲ ಈಗ ಸರಿ ಆಗುದಿಲ್ಲ ಪುಣ್ಯಾತ್ಮ. ಅಲ್ಲಿ ಇನ್ನೇನು ಮಾಡುದು ಎಂತ ಮಾಡುದು ಆಗ್ಲೇಬೇಕು, ಆಗ್ಬೇಕು, ಸರಿ ಮಾಡ್ಲೇಬೇಕು. ನಮ್ಮಿದ್ರೆ ಅದು ಏನೂ ಆಗುದಿಲ್ಲ. ಹೀಗೆ ಮಾಡಿದ್ರೆ ಅದು ಅಲ್ಲ ಇದು ಅಲ್ಲ ಅಂತ. ಲಾವಣ್ಯ ಇವ ಯಾರು? ಇವನನ್ನು ನೋಡಿದ್ರೆ ಬಸವನ ಹಾಗೆ ಕಾಣಿಸ್ತಾನೆ. ಇವ ಎಲ್ಲಿಯ ಬಸವ? ಹುಳಿ ಬಸವ, ನೀನು ಗೋರಿ ಬಸವ. ಅಪ್ಪಯ್ಯ
ಇವರು ನಾಟ್ಯ ನೋಡುವುದಕ್ಕಾಗಿ ಬಂದದ ಒಂದು ಕಾಲ ನಾಟ್ಯ ಮಾಡೋಣ. ಎಲ್ಲಮ್ಮನ ಉತ್ಸವದಲ್ಲಿ ನಾವು ಪಾಲ್ಗೊಳ್ಳುತ್ತಾ ಇದ್ದೇವೆ ಹಾ. ನಮ್ಮ ಜೊತೆ ಸೇರಿ ಕುಣಿದಾಡುವುದಕ್ಕೆ ಬಂದದ ಅದೇ ಅಲ್ಲ, ಅದು ನೀನು ಕೊಡ್ಬೇಕು. ನನ್ನ ಗೆಳತಿ ಹೌದಾ? ಹೌದು ಒಳ್ಳೆ ಹೆಜ್ಜೆ ಅವಳ ಹೆಸರು ಸಂಕ್ರಿ ಸಂಕ್ರಿ. ಹಾ. ಸಂಕ್ರಿ, ಹೌದು. ಸಂಕ್ರಿ ಅವಳೇ? ಹಾ. ಅವಳ ತಂಗಿ ಚೀಂಕ್ರಿ ಹೌದು ಅವಳು ಸಂಕ್ರಿ ಅವಳ ತಂಗಿ ಚೀಂಕ್ರಿ ನೀ ದೊಡ್ಡ ಪೋಂಕ್ರಿ ಓ ಮಗಳೇ, ಇಲ್ಲಿವರೆಗೆ ಬರುವ ಉದ್ದೇಶ ಎಲ್ಲಮ್ಮನ ಜಾತ್ರೆಗೆ ಹೋದವಳು ನೀನು. ಹಾ. ಯಾವಾಗ ಬರ್ತೀಯೋ ಹಾ. ಆ ಪರನಿರೀಕ್ಷಣೆಯಲ್ಲಿ ಇದ್ದವ ನಾನು. ಗೊತ್ತಾಯ್ತಪ್ಪ ಹಾ. ಎಲ್ಲಮ್ಮನ ಉತ್ಸವ ನಡೀತಾ ಇದೆ ಹ್ಮ್. ಮಾರಿ ಹಬ್ಬ